ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಸಂಡೇ ಬ್ರೇಕ್ಫಾಸ್ಟ್ ಅಂದ್ರೆ ಆಲೂ ಪೂರಿ. ಲಕ್ಷ್ಮಣ್, ಈ ಕ್ಯಾಂಟೀನ್ ಇಂದ ಪೂರಿ ವಾಸನೆ ಬಿಟ್ಟು ಗೊಬ್ಬರದ ವಾಸನೆ ಯಾಕೆ ಬರ್ತಿದೆ? ಆ ವಾಸನೆ ಕ್ಯಾಂಟೀನ್ ಇಂದ ಅಲ್ಲ ಬರ್ತಾ ಇರೋದು, ನಿನ್ನ ತಲೆಯಲ್ಲಿ ತುಂಬಿಕೊಂಡಿರೋ ಗೊಬ್ಬರದಿಂದ ಬರ್ತಿರೋದು, ಗೊಬ್ಬರದಿಂದ. ಲೆಟ್ಸ್ ಗೋ ಗೊಬ್ಬು. ನೋಡ್ತಾ ಇರೋ, ಇವತ್ತು ಜಾಸ್ತಿ ಪೂರಿ ನಾವೇ ತಿನ್ನೋದು. ನಮಗೆ ಚಾಲೆಂಜ್. ತಿಂಡಿ ಬರ್ಲಿ, ಇವಾಗ್ಲೇ ತೋರಿಸ್ತೀನಿ ಇವ್ರಿಗೆ. ನನ್ನ ಪ್ರೀತಿಯ ಸ್ಟೂಡೆಂಟ್ಸ್, ನನಗ್ ಗೊತ್ತಿದೆ ನೀವೆಲ್ಲ ಸಂಡೇ ಸ್ಪೆಷಲ್ ಮೆನುಗೋಸ್ಕರ ತುಂಬಾ ಹೊತ್ತಿನಿಂದ ವೇಟ್ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಮೆಲ್ಲರ ಆರೋಗ್ಯವನ್ನ ಗಮನದಲ್ಲಿಟ್ಬಿಟ್ಟು ಪಪ್ಪಿ ಇವತ್ತಿನ ಮೆನುವಲ್ಲಿ ಒಂದ್ ಚಿಕ್ಕ ಚೇಂಜಸ್ ಅನ್ನ ಮಾಡಿದ್ದಾರೆ. ಗೋಪಾಲ್ ಮತ್ತೆ ಮಾಧವ್ಗೆ ಎಂತ ಮಜಾ ತೋರಿಸ್ತೀನಿ ಅಂದ್ರೆ ಇವ್ರ ಮುಖ ರಸ ತೆಗ್ದಿರೋ ಮಾವಿನ ಹಣ್ಣು ತರ ಆಗ್ಬಿಡ್ಬೇಕು ಬಾವ. ಹಾಗಾದ್ರೆ ಪಾಪಿ ಹೇಳು ಎಲ್ರಿಗೆ ಇವತ್ತಿನ ಸ್ಪೆಷಲ್ ಮೆನು ಏನು ಅಂತ. ನಮ್ಮ ಅಜ್ಜಿದ ಸ್ಪೆಷಲ್ ರೆಸಿಪಿ ಸರ್, ಹಾಗಲ್ಕಾಯ್ದು ಆಮ್ಲೆಟ್. ಅವ್ರು ನನಗೆ ಇದನ್ನ ಯಾವಾಗ್ಲೂ ತಿನ್ನಿಸ್ತಾ ಇದ್ರು. ಇದರಿಂದ ಬುದ್ಧಿ ಚುರುಕಾಗ್ಬಿಡುತ್ತೆ ಸರ್. ಅದು ಕಾಣಿಸ್ತಾನೆ ಇದೆ. ವೆರಿ ಗುಡ್ ಪಾಪಿ. ಹಾಗಾದ್ರೆ ನಾನು ನಿಮ್ಮೆಲ್ಲರ ಮಧ್ಯೆ ಕೂತ್ಕೊಂಡು ಇವತ್ತು ಈ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೀನಿ. ಬಾವಾ, ಈಗ ನೋಡೋಣ ಪಪ್ಪಿನ ಸ್ಪೆಷಲ್ ರೆಸಿಪಿ ಹೇಗಾಗಿದೆ ಅಂತ. ಹೆಲ್ದಿ ವಿಚಾರಕ್ಕೆ ಹೋಗ್ಬಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ. ಪಾಪಿ, ನಾನ್ ನಿನ್ನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅನ್ನ ತಿನ್ನಕ್ಕೆ ನಿಲ್ತಿದೆ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಸ್ಕೂಲ್ ನ ಚಾರಿಟಿ ಕಲೆಕ್ಟ್ ಮಾಡಕ್ಕೆ ಹೋಗ್ಬೇಕಾಗಿದೆ. ಸೊ ಎಂಜಾಯ್ ದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಬಾಯ್ಸ್. ತಪ್ಪಿಸ್ಕೊಂಡೆ. ಏನಾಯ್ತು? ನನ್ ಯಾಕೆ ಕೊಡ್ತಾ ಇದ್ದೀರಾ? ನಿಮ್ ಹೆಸರು ಪಪ್ಪಿ ಅಂತಲ್ಲ, ಪಾಪಿ ಅಂತ ಇಡ್ಬೇಕಿತ್ತು. ಪಾಪಿ. ಚಿಕ್ಕ ಚಿಕ್ಕ ಅಮಾಯಕ ಮಕ್ಕಳಿಗೆ ಹಾಗಲ್ಕಾಯಿ ತಿನ್ನಿಸ್ತೀರಾ? ಕ್ಷೇಮ ನೀವು ಪಪ್ಪಿ, ಇವರ ಪಾಪಿ. ಏನ್ ಬೇಕಾದ್ರೆ ಹೇಳಿ, ಆದ್ರೆ ಇವತ್ತಿಂದ ನೀವು ಇದನ್ನೇ ತಿನ್ಬೇಕಾಗತ್ತೆ. ಮತ್ತೆ ನೀವೇನ್ ತಿಂತೀರಾ? ಅರೆ ನನಗಂತೂ ಇವತ್ತು ಹಬ್ಬನೇ ಇದೆ. ಪೂರಿ, ಪನ್ನೀರ್ ಟಿಕ್ಕಿ, ಚೈನೀಸ್, ಐಸ್ ಕ್ರೀಮ್. ಇವತ್ತು ನಾನು ಎಲ್ಲದನ್ನು ತಿಂತೀನಿ ಬಾವ. ಇಷ್ಟೊಂದೆಲ್ಲನಾ? ಹೇಗೆ? ಎಲ್ಲಿ? ನಮಗೂ ಹೇಳಿ ಅಲ್ಲ. ಅದೆಲ್ಲ ನನ್ನ ಸೀಕ್ರೆಟ್. ನೀವೆಲ್ಲ ಇಲ್ಲಿ ಕೂತ್ಕೊಂಡು ಆಮ್ಲೆಟ್ ತಿನ್ನಿ, ನಾನು ಹೋಗ್ತೀನಿ ಒಳ್ಳೆ ಬ್ಯಾಟಿಂಗ್ ಮಾಡಕ್ಕೆ ಬಾವ. ವಾ, ಫ್ರೈಡ್ ರೈಸ್, ಮಂಚೂರಿಯನ್, ಚಿಕನ್ ರೋಲ್. ಮಾಧವ್, ಹೇಗೆ ಹಸುಗೆ ಹುಲ್ ತಿನ್ನೋಕೆ ಮತ್ತೆ ಟೀಚರ್ಸ್ಗೆ ಮಕ್ಕಳು ತಲೆ ತಿನ್ನೋದ್ ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ವೋ? ಹಾಗೇನೆ ಇವತ್ತು ನಮ್ಗೆ ಹಾಗಲ್ಕಾಯಿ ತಿನ್ನೋದ್ ಬಿಟ್ಟು ಬೇರೆ ಯಾವ್ದೋ ಆಪ್ಷನ್ಸ್ ಇಲ್ಲ. ಸುಮ್ನೆ ಇರೋ ತನ್ಮಂತನ್ ಲಕ್ಷ್ಮಣ್, ಯಾವಾಗ್ಲೂ ನಮ್ಮ ಹತ್ರ ಆಪ್ಷನ್ ಇದ್ದೇ ಇರುತ್ತೆ. ನಮ್ಮ ಹತ್ರ ವಸೂಲಿ ಬಾಯ್ ಇದಾರೆ, ವಸೂಲಿ ಬಾಯ್. ನಾವು ಅವ್ರಿರ್ಬೇಕಾದ್ರೆ ಯಾವತ್ತಾದ್ರೂ ಹಸುವಿಂದ ಸಾಯೋದಕ್ ಸಾಧ್ಯನಾ ಹೇಳು? ವಸೂಲಿ ಬಾಯ್, 3 ಪ್ಲೇಟ್ ಆಲೂ ಪರಾಟ, 3 ಪ್ಲೇಟ್ ಮಟರ್ ಪನ್ನೀರ್ ಮತ್ತೆ 3 ಪ್ಲೇಟ್. ಅರೆ ನಿಂತ್ಕೊಂಡು ರಾಜಧಾನಿ ಎಕ್ಸ್ಪ್ರೆಸ್. ನಾನು ಹೋಟೆಲ್ ಅಂತೂ ಯಾವತ್ತೋ ಬಂದಾಗಾಯ್ತು. ಐ ಆಮ್ ಸಾರಿ, ನಾನು ಈ ಸಲ ನಿಂಗೆ ಹೆಲ್ಪ್ ಮಾಡಕ್ ಆಗಲ್ಲ. ಅಯ್ಯೋ ವಸೂಲಿ ಬಾಯ್, ಆತರ ಮಾಡಬೇಡಿ ದಯವಿಟ್ಟು.
ಅರೆ ಅದೇನ್ ಗೊತ್ತಾ, ನಾನೀಗ ಮದ್ವೆ ಕಾಂಟ್ರಾಕ್ಟರ್ ನ ಬಿಸ್ನೆಸ್ ಶುರು ಮಾಡಿದ್ದೀನಿ. ಆಯ್ತು, ನಾನೀಗ ಫೋನ್ ಇಡ್ತೀನಿ. ಹುಡುಗರ ಕಡೆಯವರು ಬರ್ತಾ ಇದ್ದಾರೆ. ಅಯ್ಯೋ, ಇನ್ನೊಂದ್ ಕಡೆ ಮಂಟಪನ ಹಾಕೋಂಗಿದೆ. ಅಯ್ಯೋ, ಫೋನ್ ಇಡ್ತೀನಿ, ಬಾಯ್, ಬೇಗ ಮಾಡೋ. ಲೋ ವಸೂಲಿ ಬಾಯಿ ಹೋಟ್ಲನ್ನ ಬಂದ್ ಮಾಡ್ಬಿಟ್ಟು ಮದ್ವೆ ಕಾಂಟ್ರಾಕ್ಟರ್ ಆಗ್ಬಿಟ್ಟಿದ್ದಾರೆ. ಈಗೇನ್ ಮಾಡೋದು? ಈ ಲಕ್ಕಿ ಯಾಕೋ ಇಷ್ಟೊಂದು ಖುಷಿ ಆಗ್ತಾ ಇದ್ದಾನೆ. ಇವ್ನ್ ಮದ್ವೆನೇ ಅನ್ನೋ ತರ ಏನಾಯ್ತು ಇವನ್ಗೆ? ಅರೆ ವಾ ಲಕ್ಕಿ, ಅಂತ ಐಡಿಯಾ ಕೊಟ್ಟೆ. ಮದ್ವೆ ಅಂದ್ಮೇಲೆ ಗಂಡು ಹೆಣ್ಣು ಇರ್ತಾರೆ, ಅವ್ರಿದ್ಮೇಲೆ ಅತಿಥಿಗಳಿರ್ತಾರೆ, ಅತಿಥಿಗಳಿದ್ಮೇಲೆ ಹಾಡಿರುತ್ತೆ, ಮತ್ತೆ ಹಾಡಿದ್ಮೇಲೆ ಊಟನೇ ಇರುತ್ತೆ. ಅದು ದಾವತ್ತಿಂದು. ಜೈ ಹೋ ವಸೂಲಿ ಅಣ್ಣನ್ಗೆ. ಬನ್ನಿ 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 ಬನ್ನಿ. ಇದಾಯ್ತು, ತೂಕ ಇರೋ ಗಿಫ್ಟ್ ರೆಡಿ. ಮತ್ತೆ ಇದು ನನ್ನ ಎಂಟ್ರಿ ಟಿಕೆಟ್. ಕರೀದೇ ಇರೋ ಮದುವೆಲೆ ಟಾಕಿ ಟಿಕೆಟ್. ಊಟ ಮಾಡೋದ್ರಲ್ಲಿ ಮಜಾನೆ ಬೇರೆ. ಪಾವ ಪಾವ ಪಾವ. ಹಾಗಾದ್ರೆ ಇದಾ ಪ್ಲಾನ್ ಪಪ್ಪಿದು, ಫ್ರೀಯಾಗಿ ಊಟ ಮಾಡೋದಕ್ಕೆ. ಆದ್ರೆ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಹೋಗೋಣ ಬಾ, ನಂಗೆ ಹೊಟ್ಟೆ ಅಂತೂ ತುಂಬಾ ಹಸಿವಾಗ್ತಿದೆ. ಉಫ್, ಸೋ ಹಂಗ್ರಿ. ಹೌದು ಗಪ್ಪು, ಬಾ ಬಾ, ಲೆಟ್ಸ್ ಗೋ. ಶುಭವಾಗ್ಲಿ ಶುಭವಾಗ್ಲಿ. ತುಂಬಾ ತುಂಬಾ ಶುಭವಾಗ್ಲಿ ನಿಮ್ಗೆಲ್ಲ. ಅಯ್ಯೋ, ಮುಗಿತ್ ನನ್ ಕತೆ. ಅಯ್ಯೋ ಮಾಧವ, ನೀವೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ಮ ಮೊದಲನೇ ಮದ್ವೆ ಕಾಂಟ್ರಾಕ್ಟ್, ಮತ್ತೆ ನಾವು ನಿಮ್ಗೆ ಸಹಾಯ ಮಾಡಕ್ ಬರ್ಲಿಲ್ಲ ಅಂದ್ರೆ ಅದು ಹೇಗಾಗೋದಕ್ ಸಾಧ್ಯ ಅಲ್ವಾ? ಅರೆ ನೀವೆಲ್ಲ ಇಲ್ಲಿ ಕೆಲಸ ಮಾಡೋದ್ ಬಿಡಿ, ಇದ್ದಿದ್ ಕೆಲ್ಸನೇ ಹಾಳು ಮಾಡ್ಬಿಡ್ತೀರಾ. ಹೋಗಿ ಇಲ್ಲಿಂದ. ವಸೂಲಿ ಬಾಯ್, ನಾವ್ ಯಾವ್ದೇ ಗೋಲ್ಮಾಲ್ನ ಮಾಡೋದಿಲ್ಲ. ನಾವೊಂದ್ ಸ್ವಲ್ಪ ಊಟ ಮಾಡ್ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡ್ತೀವಿ. ಊಟನ ಪರವಾಗಿಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನೋ ಕಮ್ಮಿಯಲ್ಲಿ ಆಗ್ಬಿಡುತ್ತೆ. ಅಯ್ಯೋ, ನಂಗೆ ತುಂಬಾ ಕೆಲ್ಸ ಇದೆಯಲ್ಲ. ಊಟ. ಗುಲಾಬ್ ಜಾಮೂನ್, ರಸಗುಲ್ಲ. ಎಷ್ಟು ಊಟ ಮಾಡ್ಬೇಕು ಅಂದ್ರೆ ಬರೋ ವಾರದವರೆಗೂ ಹಸುವೆ ಆಗಬಾರ್ದು. ತಗೊಳ್ಳಿ ತಗೊಳ್ಳಿ, ಪ್ಲೇಟ್ ಅಲ್ಲಿ ಮತ್ತೆ ಹೊಟ್ಟೆಲಿ ಇದೆ. ಹಲೋ ಅಂಕಲ್, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಅರೆ ಬಾಬಾ, ನೀವು ಅಮೆರಿಕದಿಂದ ಯಾವಾಗ ಬಂದ್ರಿ? ನೋಡು, ಇಷ್ಟ ಬೇಗ ಎಷ್ಟು ಸಂಬಂಧಿಕರಾಗ್ಬಿಟ್ರು ಪಪ್ಪಿದು. ಗೋಪು, ಅಲ್ಲಿ ನೋಡು, ಅಲ್ಲಿ. ಅಯ್ಯೋ ತಿಂಡಿ ಪೋದ್ರು. ಅಯ್ಯೋ ಇದೇನಿದು, ಇಷ್ಟೊಂದು ಹಾಕ್ಬಿಟ್ಟಿದೀರಾ. ನನ್ನ ಈ ಬಿಸ್ನೆಸ್ ಮುಚ್ಚಿಬಿಡ್ತೀರಾ ನೀವೆಲ್ಲ ಸೇರ್ಕೊಂಡು. ಅರೆ ಸ್ವಲ್ಪ ಬಚ್ಚಿಟ್ಕೊಂಡು ಅದು ತಿನ್ನಿ. ಈಟ್ ಇನ್ ದ ಹೈಡಿಂಗ್. ಡೋಂಟ್ ವರಿ ವಸೂಲಿ ಬಾಯ್, ನಾವು ತಿನ್ನೋದನ್ನ ಯಾರಿಗೂ ತೋರ್ಸೋದೇ ಇಲ್ಲ. ಹೈಡಿಂಗ್ ಅಲ್ಲಿ ತಿಂತೀವಿ. ವೆಲ್ಕಮ್ ವೆಲ್ಕಮ್. ಬೆಳಿಗ್ಗೆ ಪೂರಿ ಬಗ್ಗೆ ಚಾಲೆಂಜ್ ಮಾಡ್ತಿದ್ಯಲ್ಲ, ಇವಾಗ ನೋಡೋಣ ಯಾರು ಜಾಸ್ತಿ ತಿಂತಾರೆ ಅಂತ. ಅರೆ ಸರ್ವನಾಶ. ನಿಲ್ಸ್ಬಿಡಿ. ಆಯ್ತು ವಸೂಲಣ್ಣ, ಆಕ್ಚುಲಿ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಕ್ ಬಂದಿದೀವಿ. ಯುನೋ. ಅಯ್ಯೋ, ಇನ್ನೇನು ಉಳಿದಿದೆ ನೀವೆಲ್ಲ ಇಲ್ಲಿ ಮಾಡಕ್ಕೆ. ಈಗ ಸ್ವಲ್ಪ ಊಟ ಪಪ್ಪಿಗೂ ತಿನ್ಸೋಣ. ಅಲ್ಲಿ ನೋಡಿ, ಅಲ್ಲಿದ್ದಾನ ಅವನು. ಶುರು ಮಾಡೋಣ. ಈ ರಸಗುಲ್ಲ ಸಾಬೂನ್ ಹೇಗಾಗೋಯ್ತು ಬಾವ? ಬಾತ್ರೂಮ್ ಇದೆ. ಪ್ರಿನ್ಸಿಪಾಲ್ ಸರ್, ಅಯ್ಯೋ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮಂತ್ರಿಗಳೇ. ಅರೆ ವಾ, ಪಾರ್ಟಿ ಒಂದು ತುಂಬಾ ಅದ್ಭುತವಾಗಿದೆ. ಅರೆ ಓಡ್ ವಸೂಲಿ. ಪ್ಲೀಸ್ ಎಂಜಾಯ್ ದ ಫುಡ್. ಊಟ ಬೆಳಿಗಿಂದ ಏನೂ ತಿಂದಿಲ್ಲ. ತುಂಬಾ ಹೊಟ್ಟೆ ಹಸಿವಾಗಿದೆ. ಏ ಪಪ್ಪಿ, ಜ್ಯೂಸ್ ತಗೋ. ಅರೆ ವಾ, ಜ್ಯೂಸ್ ಬಾಯಿ ರುಚಿ ಮಾಡ್ಕೊಂಡ್ ಬಿಡ್ತೀನಿ. ಇದೇನು ಇದೇನು ಮೆಣಸಿನ್ಕಾಯಿ ಹಾಕಿರೋ ಜ್ಯೂಸ? ಬಾಯಿ ಸುಟ್ಟಾಯ್ತು. ಐಸ್ ಕ್ರೀಮ್ ತಣ್ಣಗೆ ಕೂಲ್. ಅರೆ
ಬಿಡು ಇನ್ನೊಂದು ಇಲ್ಕೊಡು. ಊಟ ಚೆನ್ನಾಗಿತ್ತ ಪಪ್ಪಿ? ಇದೆಲ್ಲ ನಿಮ್ದ ಗೋಲ್ಮಾಲ್. ಹಾಗಾದ್ರೆ ಈಗ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ನಿಂತ್ಕೊಳ್ಳಿ ಕಿರಾತಕರೇ. ಈ ಪಪ್ಪಿ ಇಲ್ಲಿ ಏನ್ ಮಾಡ್ತಿದ್ದಾನೆ? ಬಿಡೋದಿಲ್ಲ ನಿಮ್ನ. ಅರೆ ಮುಗ್ದೋಯ್ತು ನನ್ನ ಬಿಸ್ನೆಸ್. ಪಪ್ಪಿ ನೀನಲ್ಲಿ ಏನ್ ಗಲಾಟೆ ಮಾಡ್ತಿದ್ಯಾ? ಆಮೇಲೆ ನಿನ್ನ ಇಲ್ಲಿ ಯಾರು ಇನ್ವೈಟ್ ಮಾಡಿದ್ರು? ಸರ್ ಪಪ್ಪಿನ ಮೇಲ್ರಿಗಲ್ಲಿ ಹಾಗಲ್ಕಾಯಿ ಕೊಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ವೆಡ್ಡಿಂಗ್ ಊಟ ಮಾಡ್ತಾ ಇದ್ರು. ಅದು ಇನ್ವೈಟ್ ಮಾಡದೆ ಬಂದಿರೋದು ಸರ್. ಈ ಪಪ್ಪಿ ಅಂತೂ ಯೂಸ್ಲೆಸ್. ಆದ್ರೆ ನೀವೆಲ್ಲ ಇಲ್ಲಿ ಏನ್ ಮಾಡ್ತಿದ್ದೀರಾ? ನೀವು ಕೂಡ ಇಲ್ಲಿ ಕರೀದಿರೋ ಅತಿಥಿಗಳ ತರ ಬಂದು ಊಟ ಮಾಡ್ತಿದ್ದೀರಾ? ಹೌದು ಹೌದು ಸರ್, ಸರಿಯಾಗಿ ಹೇಳಿದ್ರಿ ನೀವು. ಇದಕ್ಕೆ ಹೇಳೋದು ತಾವೇ ತೋಡಿದ ಹಳ್ಳದಲ್ಲಿ ತಾವೇ ಬೀಳೋದು ಅಂತ. ಸಿಕ್ತಲ್ಲ ಸರ್ ನಿಮ್ಗೆ ಪ್ರೂಫ್. ಸರ್ ನಾವುಗಳು ಅದು ಸರ್ ನಾವಿಲ್ಲಿ ಬಂದಿದ್ದು ಯಾಕಂದ್ರೆ ಇಲ್ಲಿ ಏನಾದ್ರೂ ಕೆಲಸ ಮಾಡ್ಬಿಟ್ಟು ದುಡ್ಡನ್ನ ಸಂಪಾದನೆ ಮಾಡಿ ಗೋಲ್ಡನ್ ಹಿಲ್ ಚಾರಿಟಿಗೆ ಡೊನೇಟ್ ಮಾಡೋಣ ಅಂತ. ಎಂತ ಒಳ್ಳೆ ಮಕ್ಕಳು ನೀವೆಲ್ಲ. ಈ ಸ್ಕೂಲ್ ನ ಒಳಿತಿಗಾಗಿ ನೀವೆಲ್ಲ ಸೇರಿ ಏನೆಲ್ಲ ಮಾಡ್ತಿದ್ದೀರಾ? ಆಮೇಲೆ ನೀನು ಪಾಪೆ ಗೋಲ್ಡನ್ ಹಿಲ್ ಸ್ಕೂಲ್ ನ ಮರ್ಯಾದೆನೆ ತೆಗ್ದ್ಬಿಟ್ಟಿದ್ಯಾ. ಇದಕ್ಕೋಸ್ಕರ ನಿನ್ಗೆ ಶಿಕ್ಷೆ ಕೊಡ್ತೀನಿ. ಆಮೇಲೆ ಇದಕ್ಕೋಸ್ಕರ ನಿನ್ಗೆ ಅರೆ ನೀವಲ್ಲ ನಾನು, ಇದು ನನ್ ಬೆಟ್ಟಿಂಗ್ ಕಾಂಟ್ರಾಕ್ಟ್. ಇವನು ನನ್ನ ಅಪರಾಧಿ, ಹಾಗಾಗಿ ಇವನಿಗೆ ಶಿಕ್ಷೆನು ನಾನೇ ಕೊಡ್ತೀನಿ. ವಸೂಲಿ ನೀನಾ? ನಾನ್ಸೆನ್ಸ್ ಬಾಯ್ಸ್, ನಡೀರಿಲಿಂದ. ಅರೆ ನೀನೆಲ್ಲ ಹೋಗ್ತಿದ್ಯಾ? ಅರೆ ಪಪ್ಪಿ ಅಣ್ಣ, ಮದುವೆಯಲ್ಲಿ ಊಟ ಮಾಡಿ ಸುಮ್ನೆ ಹೋಗೋರ್ಗೆ ನನ್ನ ಹತ್ರ ಸ್ಪೆಷಲ್ ಪನಿಷ್ಮೆಂಟ್ ಇದೆ. Watch India's largest kids library only on Jio Hotstar. Download the app now.